ವೆಲ್ಕಮ್ ಟು ರಶ್ಮಿ ಅಭಿರುಚಿ. ಇವತ್ತು ಹೈ ಪ್ರೋಟೀನ್ ಮೇಥಿ ಸೋಯಾ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಹೀಟ್ ಆದಮೇಲೆ ಆಯಿಲ್ ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಚೆನ್ನಾಗಿ ಹೀಟ್ ಆಗಬೇಕು ಆಯಿಲ್ ಕೂಡ. ಚೆನ್ನಾಗಿ ಆಯಿಲ್ ಹೀಟ್ ಆದಮೇಲೆ ಒಂದೆರಡು ಈರುಳ್ಳಿ ಹಚ್ಚಿರೋದು ಹಾಕ್ಕೊಳ್ಳಿ, ಸಣ್ಣದಾಗಿ ಹಚ್ಚಿರೋದು. ಎಲ್ಲ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಇದು ಈರುಳ್ಳಿನ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಸಿ ಸ್ಮೆಲ್ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಸಣ್ಣದಾಗಿ ಹಚ್ಚಿಟ್ಟಿರೋ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಬೇಕು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ, ಫ್ರೈ ಆಗಿದೆ. ಸ್ಮ್ಯಾಶ್ ಮಾಡಿದ್ರೆ ಟೊಮೆಟೊ ಈ ಥರ ಸಾಫ್ಟ್ ಆಗಬೇಕು. ಟೊಮ್ಯಾಟೋಸು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ, ಚೆನ್ನಾಗಿ ಕುಕ್ ಆಗಿದೆ. ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ಧನಿಯಾ ಪುಡಿ, ಕೊರಿಯಾಂಡರ್ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಜಾಸ್ತಿ ಮಸಾಲ ಹಾಕಿಲ್ಲ ನಾನು ಇದರಲ್ಲಿ, ಬಿಕಾಸ್ ಮಕ್ಳಿಗೂ ಕೊಡ್ಬೋದು. ಜಾಸ್ತಿ ಮಸಾಲ ಇದ್ದರೆ ಒಂಥರ ಹೆಗ್ಗಟ್ಟು ಹೊಡಿಯುತ್ತೆ. ಓನ್ಲಿ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ ಬರೀ 2 ತೊಗೊಂಡಿರೋದು ನಾನು. ಸ್ಪೈಸಸಲ್ಲಿ ಏನು ಚಕ್ಕೆ ಲವಂಗ ಏನೂ ಹಾಕ್ಕೊಂಡಿಲ್ಲ. ಈಸಿ ಡಿಶ್ ಟಕ್ ಅಂತ ಮಾಡೋ ಅಂಥದ್ದು, ಜಾಸ್ತಿ ಮಸಾಲಾಸ್ ಇಲ್ದಲೆ. ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ. ಚಿಲ್ಲಿ ಪೌಡರು ಧನಿಯಾ ಪುಡಿ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಇವಾಗ ಮೇಥಿ ಲೀವ್ಸ್ ಹಾಕ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಮೇಥಿ ಲೀವ್ಸ್ ತೊಗೊಂಡಿದ್ದೆ. ತೊಳೆದು ಮೇಥಿ ಲೀವ್ಸ್ ಆಲ್ರೆಡಿ ಚಿಕ್ಕದಾಗಿರುತ್ತೆ, ಸೊ ಅದನ್ನು ಇನ್ನೊಂದು ಸ್ವಲ್ಪ ಲೈಟಾಗಿ ಹಚ್ಕೊಂಡಿದ್ದೆ. ಅದನ್ನು ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಮೇಥಿ ಲೀವ್ಸ್ ಬೇಕಾದರೂ ಹಾಕ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೀನ್ ಲೀಫಿ ಎಲ್ಲ ತುಂಬ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸಕ್ಕತ್ತಾಗಿ ಕಾಣಿಸ್ತಿದೆ ಕಲರೇ. ಲಿಡ್ ಕ್ಲೋಸ್ ಮಾಡಿಕೊಂಡೆ. ಲೋ ಫ್ಲೇಮಲ್ಲಿ ಇಟ್ಬಿಡಿ. ಚೆನ್ನಾಗಿ ಅದು ನೀರೆಲ್ಲ ಲೀವ್ಸಿಂದ ನೀರು ಬಿಟ್ಕೊಳ್ಳುತ್ತೆ ಲೈಟಾಗಿ. ಸೊ ಅದೆಲ್ಲ ಕ್ಲೀನಾಗಿ ಕುಕ್ ಆಗಲಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ನಾನು ಲೋ ಫ್ಲೇಮಲ್ಲಿ ಮಾಡಿದ್ದೀನಿ. ನೋಡಿ, ಸಗತ್ತಾಗಿ ಕುಕ್ ಆಗಿದೆ. ಇವಾಗೆಲ್ಲ ನೀರೆಲ್ಲ ಬಿಟ್ಕೊಂಡು ಕ್ಲೀನಾಗಿ ಕುಕ್ ಆಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೊಮೊಟೊಸು, ಈರುಳ್ಳಿ, ಮೇಥಿ ಲೀವ್ಸು ಎಲ್ಲ ಕ್ಲೀನಾಗಿ ಹೊಂದ್ಕೊಂಡಿದೆ. ಸೋಯಾಸು ನೆನೆಹಾಕ್ಕೊಂಡಿದ್ದೆ. ಒಂದು 30 ಮಿನಿಟ್ಸ್ ಮುಂಚೆ ನೆನೆಹಾಕಿಟ್ಟಿದ್ದೆ ಸೋಯಾಸು. ಇವಾಗೆಲ್ಲ ಹಾಕ್ಕೊತಾ ಇದ್ದೀನಿ ಸೋಯಾ ಚಂಕ್ಸ್. ಸೋಯಾ ಕೂಡ ಹೈ ಪ್ರೋಟೀನ್, ಮೇಥಿ ಲೀವ್ಸ್ ಕೂಡ ಹೈ ಪ್ರೋಟೀನ್. ಜಿಮ್ಗೆ ಹೋಗೋರು, ಚಿಕ್ಕ ಮಕ್ಕಳು ಇವಾಗ ಲೀವ್ಸ್ ಎಲ್ಲ ತಿನ್ನಲ್ಲ ಅಂತಾರೆ ಮಕ್ಕಳು. ಸೋಯಾ ಇರೋದ್ರಿಂದ ಆಸೆಪಟ್ಟು ತಿಂತಾರೆ. ಸಪ್ರೇಟ್ ಇರೋದಿಲ್ಲ, ಸೊ ಇಷ್ಟಪಟ್ಟು ತಿಂತಾರೆ. ನಾನೊಂದು ಚಿಕ್ಕ ಕಪ್ಪಲ್ಲಿ ಕರ್ಡ್ ತೊಗೊಂಡು ಹಾಕ್ಕೊತಾ ಇದ್ದೀನಿ, ಸ್ಮಾಲ್ ಕಪ್ಪು. ಅಂದಾಜು ಒಂದು 3 to 4 ಟೇಬಲ್ ಸ್ಪೂನ್ ಅನ್ಬೋದು.
ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಆಗಬೇಕು, ಎಲ್ಲ ಕರ್ಡೆಲ್ಲ ಒಂದೊಂದು ಕಡೆನೇ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಸೇರಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 15 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ. ಫುಲ್ ಈಸಿ ಡಿಶ್ಶು. ಮಾರ್ನಿಂಗ್ ಟೈಮ್ಸ್ ಚಪಾತಿಗೆ, ನೈಟ್ ಟೈಮ್ಸ್ ಚಪಾತಿಗೆ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿದೆ. ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಗ್ಲಾಸ್ ಆಫ್ ವಾಟರ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಸೊ ದಟ್ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಕುದಿ ಬರಲಿ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಜಾಸ್ತಿ ಮಸಾಲಾಸ್ ಇಲ್ಲದಿರೋದ್ರಿಂದ ಇವಾಗೆಲ್ಲ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಜಾಸ್ತಿ ಮಸಾಲಾಸ್ ತಿನ್ನೋಕ್ಕಾಗಲ್ಲ. ಮತ್ತು ಒಂದು ಸ್ವಲ್ಪ ಏಜ್ ಪೀಪಲ್ಸ್ಗೂ ಕೂಡ ಪ್ರೋಟೀನ್ ಜಾಸ್ತಿ ಬೇಕು. ಜಿಮ್ ಅವ್ರಿಗೆ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಇದು ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಲೋ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಒಂದು 5 ಮಿನಿಟ್ಸು ನೋಡಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಮಿತಿ ಸೋಯಾ ಕರಿ ನೋಡಿ ಎಲ್ಲ ಚೆನ್ನಾಗಿ ಸೋಯಾ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ. ಕ್ಲೀನಾಗಿ ಆಯಿಲೆಲ್ಲ ಸ್ವಲ್ಪ ಬಿಟ್ಕೊಂಡಿದೆ. ರೆಡಿಯಾಗಿದೆ ಇವಾಗ ಮೇಥಿ ಸೋಯಾ ಚಂಕ್ಸ್ ಕರಿ. ಬಿಸಿ ಬಿಸಿಯಾಗಿ ಚಪಾತಿ ಅನ್ನಕ್ಕೆ ಸಖತ್ತಾಗಿರುತ್ತೆ ಮೇಥಿ ಸೋಯಾ ಚಂಕ್ಸ್ ಕರಿ.